ಹೊರಗಡೆ ಬಂದಿದ್ವಿ, ಕಾರ್ ನಿಲ್ಸಿದ್ವಿ. ಕಾರ್ ಪಕ್ಕದಲ್ಲೇ ಒಂದು ವಿಶೇಷವಾದ ಗಿಡ ಕಾಣಿಸ್ತು. ಸ್ನೇಹಿತರೆ, ನಾನು ಈ ದಿನ ನಿಮ್ಗೊಂದು ಮೆಡಿಸಿನಲ್ ಪ್ಲಾಂಟ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೋಡಿ, ಇದಕ್ಕೆ ಹೆಸರು ಶರಪಾವು ಅಂತ ಕರೀತಾರೆ. ಈಗ ತಾನೇ ಅಪ್ಪಾಜಿ ಹೇಳಿದ್ರು, ಇದನ್ನ ಶರಪಾವು ಅಂತಾರೆ. ಯಾಕೆ ಅಂದ್ರೆ ಇದು ಶರ ಅಂದ್ರೆ ಬಾಣ. ಇಲ್ಲಿ ನೋಡಿ, ತೋರಿಸ್ತೀನಿ ನಾನು. ಇಲ್ಲಿ ಬನ್ನಿ, ಹತ್ರ ಬನ್ನಿ. ಇದರ ಎಲೆನ ನೀವು ಹೆಂಗೆ ಕೀಳಿ, ಯಾವ ಥರನೇ ಕಿದ್ರು ಬಾಣ ಥರ ಬರ್ತದೆ. ಇದೇ ಥರನೇ ಕಟ್ಟಾಗುತ್ತದೆ, ಬೇರೆ ರೀತಿ ಕಟ್ಟಾಗಲ್ಲ. ನೀವು ಎಲ್ಲಿ ಹೆಂಗಾದರೂ ತೆಗೀರಿ. ನೋಡಿ, ಇದು ಶರ ಅಂದರೆ ಬಾಣದ ಥರ ಇದು ಕಟ್ಟಾಗೋದ್ರಿಂದ ಇದನ್ನು ಶರಪಾವು ಅಂತಾರೆ. ನೋಡಿ, ಈ ಥರ ನೋಡಿ. ಇದಕ್ಕೆ ಈ ಥರ ಹೂ ಬರುತ್ತೆ. ಇಲ್ಲಿ ನೋಡಿ, ಇದು ಕಾಯಿ ನೋಡಿ ಹಿಂಗಿದೆ. ಈ ಥರ ಕಾಯಿ ಇದೆ, ಈ ಥರ ಇದೆ. ಇದನ್ನು ಮೆಡಿಸಿನಲ್ ಪ್ಲಾಂಟ್ ಆಗಿ ಇದನ್ನು ಬಳಸ್ತಾರೆ. ಇದನ್ನು ಸಾಕಷ್ಟು ಕಾಯಿಲೆಗಳಿಗೋಸ್ಕರ ಇದನ್ನು ಉಪಯೋಗಿಸ್ತಾರೆ. ಯಾವ್ಯಾವುದು ಕಾಯಿಲೆಗಳು ಅಂತ ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ನನಗಿದು ಸಿಕ್ಕಿದೆ. ಇದು ಶರಪಾವು. ಸಾಂಬಾರು ಪಲ್ಯಗೆಲ್ಲ ಬಳಸ್ಬೋದು. ಸ್ವಲ್ಪ ಬಳಸಿ, ಹೀಟ್ ಜಾಸ್ತಿ ಇದೆ.